ಎಲ್ಲರಿಗೂ ಈ ಸಂಕ್ರಾಂತಿ ನಿಮ್ಮ ಲವ್ ಲೈಫಲ್ಲಿ ಏನು ಪಾಸಿಟಿವ್ ಬದಲಾವಣೆ ತರ್ತಿದೆ ನೋಡೋಣ. ಇಲ್ಲಿ 5 ಕಾರ್ಡ್ ಇಡ್ತೀನಿ, 5ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು. 5 ಬೇಕಾದರೂ ಆಯ್ಕೆ ಮಾಡಿ, 5ರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಆಯ್ಕೆ ಮಾಡಿ. ಓಕೆ, ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಟ್ರೂ ಲವ್ ಇದೆ ನಿಮ್ಮ ಜೀವನದಲ್ಲಿ. ಯಾರಿದ್ದಾರೆ ಅವ್ರ ಜೊತೆ ನಿಮ್ಗಿರೋದು ನಿಜವಾದ ಪ್ರೀತಿ ಇದೆ. ಯಾರು ಇಲ್ಲ ಅಂದರೆ ನಿಜವಾದ ಲೈಫ್ ಟೈಮಿಗೆ ಒಬ್ಬರು ರೊಮ್ಯಾಂಟಿಕ್ ಪಾರ್ಟ್ನರ್ ಬರೋರಿದ್ದಾರೆ. ಒಳ್ಳೆಯದಾಗಲಿ. ಎರಡನೇದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ, ಹಿಂದಿನ ಜನ್ಮದಿಂದ ಸಂಬಂಧ ಇದೆ. ಸೊ ಹಾಗಾಗಿ ಆ ರಿಲೇಶನ್ಶಿಪ್ ಕಟ್ ಮಾಡ್ಕೊಳ್ಳೋದು ಕಷ್ಟ. ಮುಂದುವರ್ಸಿದ್ರು ಓಕೆ, ಕಟ್ ಮಾಡ್ಕೊಂಡ್ರು ಓಕೆ, ನಿಮ್ಗೆ ಬಿಟ್ಟಿದ್ದು. ಮೂರನೇದು ರಿಟ್ರೀಟ್, ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಇಬ್ರು ಎಲ್ಲೋ ಔಟಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಲವ್ ಲೈಫ್ ಏನಿದೆ ಅಸೆಂಡಿಂಗ್ ಆಗ್ತಾ ಇದೆ. ಒಂದೊಳ್ಳೆ ಕಮಿಟ್ಮೆಂಟ್ ಬರ್ತಾ ಇದೆ. ಒಂದೊಳ್ಳೆ ಲೆವೆಲಲ್ಲಿ ಲೈಫನ್ನ ನೋಡಿ ಅನ್ನುವಂಥದ್ದು ಇದೆ. ಒಳ್ಳೆಯದಾಗಲಿ, ಕಂಗ್ರ್ಯಾಚುಲೇಷನ್. ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ? ವೆಡ್ಡಿಂಗ್ ಇದೆ. ಸೊ ಮದುವೆ ಬರ್ತಾ ಇದೆ. ಎಸ್, ಮದುವೆ ವಿಚಾರದಲ್ಲಿ ನಿಮಗೆ ಏನಾದರೂ ಖುಷಿ ಇದ್ದರೆ ಓಕೆ, ಖುಷಿ ಇಲ್ಲ ಅಂದರೆ ಖುಷಿ ಇರೋರನ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಿ. ಸೊ ಒಳ್ಳೇದಾಗುತ್ತೆ ಅನ್ನುವಂಥ ಭರವಸೆ ಇರಲಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್.